ಗೌರವ ಬೇಡ, ಕಾನೂನಿ ಗೌರವ ಕೊಡಿ ಮೇಡಮ್. ಅವರು ದುಡ್ಡು ಕೇಳೋದು, ಬ್ಲಾಕ್ ಮೇಲ್ ಮಾಡೋದು, ದುಡ್ಡ ಲಾಯರ್ ಹತ್ರ ಬಂದು ದುಡ್ಡು ಕೇಳಿದ್ದಾರೆ ಇವರು. ಆಮೇಲೆ ಪಿಡಿಒ ನಟರಾಜು ಬಂದು ದುಡ್ಡು ಕೇಳಿದ್ದಾನೆ. ನಾವ್ ಯಾಕ್ರಿ ದುಡ್ಡು ಕೊಡೋಣ? ನೀವು ಎಲ್ಲ ಮಾತಾಡ್ರಿ. ಬಂದ್ರೆ ಇಲ್ಲಿ ಒಂದು ಮೀಡಿಯಾ ಸಪರೇಟ್ ತಗೊಳ್ರಿ. ದುಡ್ಡು ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಾ, ನಿಮ್ಗೆ ಆರ್ಡರ್ ತೋರಿಸಿ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಹಿಂದೂ ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಡ್ತಾನೆ. ನೀನು ಗೌರವ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ಎಲ್ಲೈತೆ? ಅಲ್ಲ, ಟಿವಿಲಿ ಎಲ್ಲ ಇದೆ, ರೆಕಾರ್ಡ್ ಇದೆ, ಕೊಡ್ತೀನಿ. ನೋಡಿ ಮೇಡಮ್, ಯಾವತ್ತು ಒತ್ತಿಸಿದ್ದೀನಿ ಅಂತಾರಲ್ಲ, ಎಲ್ರಿ ಒತ್ತಿಸಿದ್ದೀನಿ, ದುಡ್ಡು ಕೊಡ್ತಾನೆ. ನೀವು ಸೈಟ್ ಮೇಲೆ ಆರ್ಡರ್ ತಂದಿದ್ರಾ? ನೀವು ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ಸರ್ವೆ ನಂಬರ್ ನಿಮ್ ದುಡ್ಡು ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಾ, ನಿಮ್ಗೆ ಆರ್ಡರ್ ತೋರಿಸಿ. ಅವ್ರು ಮೀಡಿಯಾದವರಿಗೆ 60 ಸೈಟ್ ಮೇಲೆ ಬಂದಿದ್ರೆ ತೋರಿಸಿ. ಸುಮ್ಮನೆ ಯಾಕೆ ಮಾತಾಡ್ತೀರಾ? ಈಗ ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ರಾ? ಕೊಡಿ, ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಆಗಿದೆ. ನಿಮ್ಮ ಒಬ್ಬನೇ ಸರ್ ಮುನ್ಸಿಪಾಲಿಟಿ ಖಾತೆ ಆಗಿತ್ತಾ? ತಗೋಬಾ, ಮತ್ತೆ ಒಂದು ಕೆಲಸ ಮಾಡಿ, ತಗೋಬಾ, ಎಲ್ಲ ಪ್ರೆಸ್ ಮೀಟ್ ಇಡ್ತೀನಿ, ಬಾ ತಗೋಬಾ. ಆಯ್ತು, ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ. ನೀವು ತಗೊಬನ್ನಿ, ನಾವು ತರ್ತೀವಿ. ನೀನು ತಗೋಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಇದ್ರ ಮೇಲೆ ಜಾಗ ಅಂತಂದ್ರೆ ನಿಂದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ಎಲ್ಲಿದ್ರಿ ಒತ್ತಸಕ್ಕೆ? ಎಲ್ಲೈತೆ? ನಿಮ್ಮ ಜಾಗ ಎಲ್ಲಿದೆ? ಆ ಶೆಡ್ ಕಟ್ಟಿರೋದು ಅವರು, ಲೈಟ್ ಬಿಲ್ ಕಟ್ಟಿರೋದು ಅವರು, ನಂದು ಅಂತ ಬರೀ ಸುಳ್ಳು. ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನೋಡಿ, ಎಲ್ಲ ಹುಡುಗರೆಲ್ಲ ಅಪಾರವಾದ ಗೌರವ ಇದೆ ನಿಮಗೆ. ಗೌರವ ಬೇಡ, ಇದನ್ನ ಹೆಂಗ್ರಿ ನಾನು ಕಾನೂನಿ ಗೌರವ ಕೊಡಿ ಮೇಡಮ್. ಹೆಂಗ್ ಹೊಡೆದ್ರಿ? ಅಲ್ಲ, ಕಾನೂನಿ ಗೌರವ ಕೊಡಿ ಮೇಡಮ್. ಕಾನೂನಿ ಕೊಡ್ತಾರೆ. ಸರ್ವೆ ನಂಬರ್ ಮೇಲೆ ಕೊಡ್ತೀನಿ, ನಾನು ಕೊಡ್ತೀನಿ. ನನ್ನ ಸರ್ವೆ ನಂಬರ್ ಎಲ್ಲ ಅವ್ರು ಕೊಟ್ಟಿರೋದು. ನಿಮ್ ಸರ್ವೆ ನಂಬರ್ ಅಂತ ಪ್ರೂವ್ ಮಾಡ್ತೀನಿ. ನಿಮ್ದು 5 ಕುಂಟೆ, ನಂದು 40-60. ಅರ್ಥ ಆಯ್ತಾ? ಗೊತ್ತು. 40-60 ಅಲ್ಲಿ 5 ಕುಂಟೆ ಇಲ್ರಿ, ನೀವೇ ಹೇಳ್ರಿ. ಆಮೇಲೆ 55ನೇ ಇಸ್ವಿಯಿಂದ ಇವ್ರು ಟ್ಯಾಕ್ಸ್ ಕಟ್ಟಿಲ್ಲ. ನೀವು ಮೋಸ ಮಾಡಿ. ಶ್ರೀಮತಿ 12 ವರ್ಷ, 15 ವರ್ಷ, 25 ವರ್ಷ ಶ್ರೀಮತಿ ಕಟ್ಟಿವಳೆ. 12 ವರ್ಷ ಹುಡುಗ ಕಟ್ಟಿದ್ದಾನೆ. ನಾನು 6 ವರ್ಷ ಕಟ್ಟಿದ್ದೀನಿ. ಯಾರ್ದು ಜಾಗ ಅಲ್ಲಿವರೆಗೂ ಇವರೆಲ್ಲ ಹೋಗಿದ್ರು. 3 ಕೈ ಬದಲಾಗೋರ್ಗು ಇವರೆಲ್ಲ ಹೋಗಿದ್ರು. ಯಾಕೆ ಮಾರಕ್ ಕೊಟ್ರು? ನಾನ್ ತಗೊಂಡಿರೋದು ಇವಾಗ. ಅಲ್ಲ ರೀ, 3-20 ನೀವು ಪೇಪರ್ ಕೊಡ್ತೀನಿ, ನಿಮಗೆ ಕನ್ನಡ ಓದಕ್ ಬರುತ್ತೆ ಕೇಳಿ. 25 ವರ್ಷ ಶ್ರೀಮತಿ ಇದ್ದಾಳೆ, 12 ವರ್ಷ ಗಿರೀಶ್ ಇದ್ದಾನೆ, 6 ವರ್ಷ ನಾನಿದ್ದೀನಿ. ಅದೆಲ್ಲ ಆದ್ಮೇಲೆ ಹೆಂಗೆ ಇವ್ರು ಇವತ್ತು ಬರ್ತಾರೆ ಎಷ್ಟಾಯ್ತು ಅಂತ. ಆಮೇಲೆ ಎಷ್ಟರಮ್ಮ ಒತ್ತಲಿಸಿದ್ದಾರೆ ಅಂತ ಹೇಳಿ ಎಲ್ರಿ ಒತ್ತಲಿಸಿದೀವಿ ನೋಡ್ರಿ, ಈಗ ಅಳತೆ ಮಾಡ್ರಿ, ಒತ್ತಲಿಸಿದ್ವೇನ್ರಿ? ನಿಮಗೆ ಮೋಸ ಮಾಡ್ಯಾರ. ಯಾರು ಯಾರು ವೀಣಾ ಅಂತ ಹೇಳ್ತಾರಲ್ಲ, ಅದು ಅವ್ರದ್ದು ಇತ್ತು, ನಮ್ದು ನಿಮ್ ತರ ಫೇಕ್ ತರ ಮಾತಾಡಲ್ಲ ನಾನು. ಅದು ಅವ್ರದ್ದು ಇತ್ತು. ಇಲ್ಲ ಮೇಡಮ್, ಅವ್ರಿಗೂ 40-60 ಅವ್ರಿಗೂ 15 ವರ್ಷದಿಂದ ಇವರು ದುಡ್ಡು ಕೇಳೋದು, ಬ್ಲಾಕ್ ಮೇಲ್ ಮಾಡೋದು, ದುಡ್ಡ ಲಾಯರ್ ಹತ್ರ ಬಂದು ದುಡ್ಡು ಕೇಳಿದ್ದಾರೆ ಇವರು. ಆಮೇಲೆ ಪಿಡಿಒ ನಟರಾಜು ಬಂದು ದುಡ್ಡು ಕೇಳಿದ್ದಾನೆ. ನಾವ್ ಯಾಕ್ರಿ ದುಡ್ಡು ಕೊಡೋಣ? ಯಾರು? ನೀವೇ ತಾನೇ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಯಾಕೆ ದುಡ್ಡು ಕೊಡ್ತಾರೆ? ಇವರು ಬ್ಲಾಕ್ ಮೇಲ್ ಮಾಡ್ತಾರ್ರಿ, ದುಡ್ಡು ಕೊಡ್ಬೇಕಂತ. ರೌಡಿಸಮ್ ಅಂತ ಇವ್ರದ್ದು. ಅದೇ ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂದ್ರೆ ನಾನು ಎಲ್ಲೂ ಹೋಗಿಲ್ಲ, ತೋಟದಲ್ಲಿ ಇದೀನಿ.
ಹೇಳ್ಬೋದೇನ್ರಿ ಯಪ್ಪ ಈ ಮಾತಾ? ಅವ್ರು ಆತರ ಹೇಳ್ತಾರೆ ಮೇಡಮ್. ನಾನು ತೋಟಕ್ಕೆ ಅಂದ್ರೆ ನೀವೆಲ್ಲ ಹೋಗ್ಬಿಟ್ರಿ, ನಾವೆಲ್ಲ ಹೋಗಿದ್ವಿ ತೋಟದಲ್ಲಿ ಬಾರಪ್ಪ ಅಂತ. ಆಯ್ತು, ನಿಂದು ಯಾವ ಊರಪ್ಪ? ನಿಂದು ಯಾವ ಊರು? ಕಟ್ಟಾಯದಲ್ಲಿ ಇಷ್ಟು ವರ್ಷ ಏನಪ್ಪ ಮಾಡ್ತಿದ್ದೆ? ಈ ಜಾಗ ತಗೊಂಡು ಅವ್ರು ಅಲ್ಲ ಶ್ರೀಮತಿ ಎಷ್ಟು ವರ್ಷ ಇದ್ರು ಹೇಳಪ್ಪ, ಇಲ್ಲಿ ಎಲ್ಲರ ಮುಂದೆ ಹೇಳು. ನೋಡ್ಕೊಂಡು ಹೋದ್ರಲ್ಲ, ನಾನು ಆ ಜಾಗ ನೋಡಲ್ಲ. ನೀವ್ ಯಾಕೆ ಬಂದು ಒಂದಿನ ನಾನು 3 ಸರಿ ಜೆಸಿಬಿ ಕ್ಲೀನ್ ಮಾಡಿದ್ದೀನಿ, ನೀನ್ ಯಾಕಪ್ಪ ಕ್ಲೀನ್ ಮಾಡಿಲ್ಲ? ಅಲ್ಲ ನಾನ್ ಕ್ಲೀನ್ ಮಾಡುವಾಗ ನೀನ್ ಏನ್ ಮಾಡ್ತಿದ್ದೆ? ಅಲ್ಲಪ್ಪ, ಜೆಸಿಬಿ ಕ್ಲೀನ್ ಮಾಡುವಾಗ ನೀನ್ ಏನ್ ಮಾಡ್ತಿದ್ದೆ? ಉತ್ತರ ಕೊಡು. ನಾನ್ ಜೆಸಿಬಿ ಕ್ಲೀನ್ ಮಾಡೋಕೆ ಇನ್ನೇನ್ ಮಾಡ್ತೀನಿ? ನೀವು ಕೆಲಸ ಶುರು ಮಾಡಿದಾಗ ನಾನು ಅದು ತಗೊಂಡ್ರೆ ತೋರಿಸ್ತೀನಿ ಅವ್ರಿಗೆ. ನೀನು ತೋರಿಸು. ನಾವು ತೋರಿಸಿದೀನಿ, ತೋರಿಸಿದೀನಿ, ಮೀಡಿಯಾಕ್ಕೂ ಕೊಟ್ಟಿದ್ದೀನಿ, ಇದ್ರ ನಿಮ್ಮ ಲಾಯರ್ಗೂ ಕೊಟ್ಟಿದ್ದೀನಿ, ಯಾವ್ದು ಹೊಡೆಯಕ್ ಆಗಿಲ್ಲ. ನೀನ್ ಯಾವ್ದೋ ಬೇರೆ ನಿಮ್ಮ ವಕೀಲರಿಗೂ ಕೊಟ್ಟಿದ್ದೀನಿ ಇದ್ರ ಮೇಡಮ್. ಇದ್ರ ಹತ್ರ ಬರ್ಬೇಡ. ಇದ್ರ ಮೇಲೆ ಇಲ್ಲ, ಮೇಡಮ್ ಮತ್ತೆ ಇದ್ರ ಮೇಲೆ ಇಲ್ಲ. ನೀನ್ ಯಾವ್ದೋ ಎಲ್ಲ ಐತೆ ಹುಡುಕು. ನೀನ್ ನನ್ನ ಸೈಟ್ ಮೇಲೆ ಇಲ್ಲ. ನಮ್ಮ ಸೈಟ್ ಹೊಡಿಕೊಟ್ಟಿದ್ದೀನಿ ಮೇಡಮ್. ಯಾರು? ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಜಾಗ. ಸರಿ, ಸರ್ವೇರ್ ಕರಿ. ಈಗ ನೀವು ಕರೀರಿ ಅಂದ್ರೆ ಈಗ ಬಂದ್ಬಿಡ್ತಾರೆ. ಸರ್ವೆ ನಂಬರು ಚೆಕ್ ಬಂದಿದೆ. ಮಾತಾಡ್ಬೇಡಿ, open ಯಾಕೆ? ಮೂಲತಃ ಸರ್ವೆ ನಂಬರ್ ಇದೆ, ಚೆಕ್ ಬಂದಿದೆ. ಅಲ್ಲ, ನೀವ್ ಯಾರು? ಸೈಟ್ ಓನರಾ? ಬಂದ್ರಿ ಇಲ್ಲ, ನೀವು ಎಲ್ಲ ಮಾತಾಡ್ರಿ. ಅಕ್ಕನ ಮಗ ಬರ್ಬಾರ್ದು, ಸೈಟಿಗವ್ರು ಮಾತ್ರ ಬರ್ಬೇಕು. ಹೋಗಕ್ಕೆ ಈಗ ಆಯ್ತು, ಒಂದ್ ನಿಮಿಷ. ಬನ್ರಿ ಇಲ್ಲಿ, ಒಂದ್ ಮೀಡಿಯಾ ಸಪರೇಟ್ ತಗೊಳ್ರಿ ಇವ್ರದ್ದು. ತಗೊಳ್ರಿ ಇವ್ರದ್ದು. ಇವ್ರು ತಗೊಂಡ್ ಬನ್ರಿ, ಹೇಳ್ರಿ ಏನೇನ್ ಹೇಳ್ತಾರ. ಬನ್ರಿ, SP ಕೊಡ್ಬೇಕು. ಬನ್ರಿ, ಹೇಳ್ರಿ, ಕೇಳ್ರಿ ಏನೇನ್ ಹೇಳು. ಹೇಳಪ್ಪ. ಈಗ ನಿನಗೆ ಇಲ್ಲಿ ಬಿಟ್ಕೊಡ್ಬೇಕಾ? ಅಲ್ಲ, ನಿನಗೆ ಬಿಟ್ಕೊಡ್ಬೇಕಾ? ನಿಮಗೆ ಆದೇಶ ಇದ್ರೆ ನಿನಗೆ ತಗೊಳ್ಳಿ. ಬಿಟ್ಕೊಡ್ಬೇಕಾ? ಕೋರ್ಟಿಂದ ಆದೇಶ ಇದ್ರೆ ತಗೊಳ್ಳಿ, ನೀವೇ ತಗೊಳ್ಳಿ. ಇವೆಲ್ಲ ಬೇಡ, ನಿನಗೆ ಬಿಟ್ಕೊಡ್ಬೇಕಾ? ಕೋರ್ಟಿಂದ ನಿಮ್ಮಂತಲೇ ಬಂದು ನೀವೇ ತಗೊಳ್ಳಿ. ನೀನ್ ಯಾಕೆ ಬಂದಿದ್ಯಾ? ಸರಿ, ಮಾತಾಡಿ. ಹೋಗ್ತಾ ಇರ್ಬೇಕು ನೀನು. ಸರಿ, ಮಾತಾಡಿ ಮೇಡಮ್. ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇವ್ರನ್ನ SP ಆಫೀಸಿಗೆ ಕೊಡಿ. ನಾನು ಇವತ್ತು SP ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸರಿ ಯಾರು ಎಲ್ಲ ಬೆಟ್ ಮಾಡ್ತೀವಲ್ಲ ನೀನು ಇಲ್ಲಿ ಸೈಟ್ ಹತ್ರ ಬರಂಗಿಲ್ಲ. ಬಂದೆ ನೀನು ಪೊಲೀಸ್ ನೋಡ, ಲಾಯರ್ ಕರ್ಕಬ. ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ, ಪೊಲೀಸ್ ಕರ್ಕಬ. ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ. ನೀನ್ ಬರ್ರಿ. ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ನೀನ್ ಕೊಟ್ಟಿದ್ದೀನಿ. ಇಲ್ಲಿಗ್ ನೀವೇ ಬಂದ್ರೆ- ಹೋಗಿದ್ದೀರಿ ಕೋರ್ಟಿಗೆ. ಅಲ್ಲ, ನಾವು 19 ಕಿತ್ತಿದ್ದನ್ನ ಗೊತ್ತೇನಪ್ಪ, 19ನೇ ತಾರೀಕು ಕಿತ್ತಿದ್ದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ ನೀನ್ ಮುಂಚೆ. ಹೊಡ್ದಾಕಿದ್ದೀನಿ ಹೇಳ್ದಲ್ವಾ? ಮೇಡಮ್. ಕೋರ್ಟಿಗೆ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ? ಹೌದು. ಇದಾರಲ್ಲ ಮೀಡಿಯಾ, ಹೌದು. ನನ್ನ ಹೆಸರಲ್ಲಿ ಏನಂತ ಕೊಟ್ಟಿದ್ಯಾ? ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ನೀವು ಯಾಕೆ ಅಲ್ಲ, ನೀವು ಯಾರ ಮಾಡಿಲ್ವಾ? ಹೆಸರಲ್ಲಿ ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಏ, ಕೊಟ್ಟಿದ್ದೀರಿ. ತೋರ್ಸು. ನಿಮ್ಮ ಹೆಸರಲ್ಲೇ ಕೊಟ್ಟಿದ್ದೀನಿ. ತೋರ್ಸೀಗ. ಇಲ್ಲಿ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು, ನಮ್ಮ ಹೆಸರು ಯಾವ ನೋಟಿಸ್ ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋ. ಫೇಕ್ ಆಗಿ ಬೇಕು. ನೋಡಿ, ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗಿ. ಮೇಡಮ್, ಎಲ್ಲಾ ದಾಖಲೆನೂ ಕೋರ್ಟಿಂದ ತೆಗೆದು ನೀವ್ ನಾವು ಕೊಡ್ರಿ, ಕೊಟ್ಟಿದ್ದೀವಿ ಇವತ್ತು. ಮೀಡಿಯಾ ಕೊಡ್ರಿ. ಮೀಡಿಯಾದಲ್ಲ, ಮೀಡಿಯಾಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೇನ್ರಿ? ಕೊಟ್ಟಿದಾರ? ನಮಗೆ ನೋಟಿಸ್ ಬಂದಿದ್ಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್ ನಾವು ತೆಗಿ. ಕೋರ್ಟಿಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದೀವಿ ಇವತ್ತು. ಕೋರ್ಟ್ ಬೇಡ, ಇವಾಗ ಮೀಡಿಯಾ ಕೊಡಿ. ನೀವೇ ಅಲ್ವಾ ಮೇಡಮ್ ಕೋರ್ಟಿಗೆ ಹೋಗಿರೋದು ಈಗ? ನಾನಲ್ಲ, ನೀನು ನೀನು ನಾನು ಹೋಗ್ಬೇಡ. ಕೋರ್ಟಲ್ಲಿ ನನ್ನ ಅಲ್ಲ, ಆಯ್ತು ನೋಟಿಸ್ ಬಂದೆ. ಹಚ್ಚಿದ್ ಯಾರು? ನಾನೇ ನೀನಲ್ಲ. ನಾನೇ ಆಮೇಲೆ ಹೋಗ್ಬೇಕು. ಹೌದು. ಮತ್ತೆ ಯಾಕೆ ಹೋಗ್ಬೇಕು? ಯಾವಾಗ ಹೋಗಿದ್ದು ನೀವು? ಯಾವಾಗ? ನೀನು ಹೋಗ್ದಲ್ಲ ನಾವು. ಈಗ ಇತ್ತೀಚೆಗೆ ಹೋಗಿದ್ದೀರಿ ನೀವು. ಇತ್ತೀಚೆಗೆ ನೀನು ಹೊಡೆದಾಕಿದ್ದಕ್ಕೆ ಡೆಮಾಲಿಷನ್ ಇದು ಡಿಫಾಮೇಷನ್ ಕೇಸ್ ಕೊಟ್ಟಿದ್ದೀನಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನ್ ನೋಡಿದ್ಯಾ? ನೀನ್ ನೋಡಿದ್ಯಾ? ನೀವು ಬಂದು ನೀನು ಎಷ್ಟು ಕೋಟಿ ಕೊಟ್ಟು ತಗೊಂಡಿದ್ದೆ ಗೊತ್ತಾಯ್ತಾ? ಎಷ್ಟು ಕೋಟಿ ತಗೊಂಡಿದ್ದೆ? ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋಷ್ಟು ಹೆಂಗ್ ಬರ್ತೀಯ? ನನ್ನ ಸೈಟಿಗೆ ಬಂದು ರೌಡಿಸಮ್ ಮಾಡ್ತೀಯಾ? ನಮ್ಮ ತಾಯಿ ಹೆಂಗ್ ಸಮಾನ ಬರ್ತೀಯ? ಲಕ್ಷ್ಮಮ್ಮನ ತಾಯಿ ಹೌದು, ನೀನ್ ಸೈ ತಗೋ. ನನ್ನ ಸೈಟ್ ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಸಮಾನ. ಎಲ್ಲೋ ಇರ್ತಾರೆ ಹಂಗೆ ನಾವು ಆಯ್ತಪ್ಪ, ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನ್ ಎಲ್ಲಿ ಹೋಗಿದ್ದೆ? ಮೇಡಮ್ ನಿಮ್ದು ಅಂತ ಫೋನ್ ಮಾಡಿ ಮೇಡಮ್. ಮಾಡಿರತ್ತೆ ಇಲ್ಲಿರೋದು. ಮಾಡಿ ಈಗ ಕೋರ್ಟಿಗೆ ಹೋಗಿ ಮಾಡಿದ್ದೆ ಇಲ್ಲಿರೋದು. ನಂದು ನಿಂದು ಏನಿದೆ ತಗಿ. ಇವತ್ತು ಇದೆಯಲ್ಲ ಕೋರ್ಟ್. ನೀನ್ ನಾನು ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ನೀನು ಹೋಗಿ. ನಾನು ಹೋಗ್ತೀನಿ ಮೇಡಮ್. ಪುಷ್ಪ ಅವರಲ್ಲಿ ನೀವೇ ಹಾಕಿದಿರಿ ಅಲ್ಲ, ನನ್ನ ಮೇಲೆ ಕೇಸ. ನಾನು ಡೆಮಾಲಿಷನ್ ಹಾಕ್ತೀನಿ. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಡೆಮಾಲಿಷನ್ ಯಾಕೆ ಮಾಡಿದೆ? ನನ್ನ ನೀನ್ ಜಾಗ ಯಾಕ್ ನಾನು ಕೊಡ್ದೆ? ಕ್ಲೀನ್ ಮಾಡ್ತೀನಿ ಮೇಡಮ್ ನಾನು. ನೀನಾ? ಕ್ಲೀನ್ ಮಾಡ್ಕೊಂಡೆ? ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿತ್ತಿದ್ದಲ್ಲ, ಎಲ್ಲ ಹೋಗಿದ್ದೆ 25 ನಿಮಿಷ ಈಗ ಬಂದಿದ್ಯಾ? ಮೇಡಮ್, ಹಿಂಗೆ ಈಗ ಎಷ್ಟು ಆ ಮನೆ ಕಡೆದು ಹಾಳ್ ಜಾಗ. ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನೋಡಿ, ನಿಂದೇನಾ? ನನ್ನ ಕ್ಲೀನ್ ಮಾಡಿ. ಅಲ್ಲ, ಆ ಕಡೆದು ನಿಂದೇನಾ? ಆ ಕಡೆದು- ನಾನು ಒಬ್ಬ ಮಾಸ್ಟರ್ ಮಗ. ಅಲ್ಲಪ್ಪ, ಆ ಕಡೆದು ನಾನು ಒಬ್ಬ ನಿಂದೇನಾ? ಮಾಸ್ಟರ್ ಮಗ, ನನಗೂ ಮಾಸ್ಟರ್ ಗೌರವ ಇದೆ. ಮಗ ಅದು ನಾನು ಸುಳ್ಳು ಗೌರವ ಹೇಳ್ತಾರೆ, ಇದೆ. ಅಷ್ಟೊಂದು ಸುಳ್ಳು. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ಜಾಗ ಅಪ್ಪ ನೀನು ನಾಲ್ಕು ಜನ 25 ಕಿತ್ತೆ ನಿಮಿಷದಿಂದ ಏನ್ ಮಾಡಿದೆ? ಯಾಕೆ ಹಿಂಗೆ ಅಪ್ಪ ಬಿಟ್ಟಿದ್ದೆ? 10 ಜನ ಕಿತ್ತೆ ಯಾಕೆ ಕಟ್ಟಿದೆ. ಹಿಂಗೆ ಬಿಟ್ಟಿದ್ದೆ? ನನಗೂ ಒಂದು ಸ್ಥಾನಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ, ಅದೆಲ್ಲ ನಾನು ನಮಗೂ ಕೇಳಲ್ಲ, ನಾವು ಅದನ್ನ ಆ ಕಡೆಗೆ ನಾವು ಇಟ್ಬಿಡೋಣ. ಬಡವರು ಆಗಿದ್ರು ಈಗ ನೀನು ನಾವು ಈ ಗೌರವ ಜಾಗ- ಈ ಬದುಕ್ತೀವಿ. ಜಾಗ ಮತ್ತೆ ನೀವು ಇನ್ನೊಂದು ಕೇಳ್ತಿದ್ದಾರೆ, ಇಷ್ಟು ದಿನ ಅವರು ಏನ್ ಮಾಡ್ತಿದ್ರಿ ನೀವು ಅನ್ನೋದು ಪ್ರಶ್ನೆ. ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲೇ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಕೋಲ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು
ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು ಅದನ್ನ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ನೀವು ಬಂದು ಡೆಮಾಲಿಷ್ ಮಾಡಿದೀರಾ ಅಂತ ಆರೋಪ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಹೇಳಿ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಈಗ ನಮ್ ಜಾಗ ನಾವು ಕ್ಲೀನ್ ಮಾಡಿದ್ವಿ. ಇನ್ನೊಂದು ಹೇಳ್ತಿರೋದು, ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳಕ್ಕೆ ನಾವೇ ಅರ್ಜಿ ಮಾಡ್ಬೇಕು. ಕಟ್ಟಿಲ್ಲ, ಕಟ್ಟ ತನಕ ನೀವ್ ಏನ್ ಪ್ರಶ್ನೆ ಮಾಡಿರ್ಲಿಲ್ಲ? ಹಿಂದೂ ನಿಮ್ಗೆ ಹೇಳಿದ್ದೀನಿ ನಾನು, ಹಿಂದೂ ಹೇಳಿದ್ದೀನಿ. ಇವ್ರು ಪ್ರಯತ್ನ ಪಟ್ಟವಾಗ್ಲೇ ನಾನು ಇವ್ರನ್ನ ಕೇಳಿದಾಗ ಹಿಂದೂ ಹೇಳಿದ್ದೀನಿ ನಾನು, ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ, ಈಗ ಬಂದು ಎಷ್ಟದು ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದ್ದೀನಿ, ಎಲ್ಲಾ ವಿಚಾರಗಳು ಹೇಳಿದ್ದೀನಿ. ಆಮೇಲೆ ಪಕ್ಕದ ನಟರಾಜು ಈಗ ಹೋದ್ ತಿಂಗಳು ಈಗ ಅವರು 17ನೇ ತಾರೀಕಲ್ಲಿ ನಟರಾಜ್ ಎಷ್ಟು ಹೇಳ್ತಿದಾರ ಅವರು ನನಗೆ ಗೊತ್ತಿಲ್ಲ.